ಓಕೆ, ಇವಾಗ ನಿಮ್ಮ ಒಂದು ಪ್ರಭಾವ ಬೀರುವಂತಹ ವ್ಯಕ್ತಿಗಳು ಯಾರಿರಬಹುದು? ನೀವು ತುಂಬಾನೇ ನಿಮ್ಮ ಒಂದು ಸಂಗೀತ ಕ್ಷೇತ್ರನ ಬಿಟ್ಟು ರಂಗಭೂಮಿ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಆಬ್ವಿಯಸ್ಲಿ ನಿಮ್ಮ ತಾತ ಇದ್ದಾರೆ. ಸೊ ಅದನ್ನ ಅವ್ರನ್ನ ಹೊರತುಪಡಿಸಿನೂ ನಿಮ್ಗೆ ತುಂಬಾ ಪ್ರಭಾವ ಬೀರಿದ್ದಾರೆ ಅಂತಂದ್ರೆ ಯಾರಿರ್ಬೋದು? ಯಾವ್ದಕ್ಕೆ ಅವ್ರ ಪ್ರಭಾವ ಬೀರಿದ್ರು ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ? ತುಂಬ ಜನ ಇದ್ದಾರೆ. ನನ್ನ ಕಂಟೆಂಪ್ರರೀಸಲ್ಲಿ ತುಂಬ ಜನ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ. ನನ್ನ ಸೀನಿಯರ್ ಅಂದರೆ ನನ್ನ ತಾತನ ಕಾಲದಲ್ಲಿ ನಾನು ನೋಡಿದಂಥ ಎಷ್ಟೋ ಜನ ರಂಗಕರ್ಮಿಗಳು ತುಂಬ ಚೆನ್ನಾಗಿ ಏನು ರಂಗಭೂಮಿಯ ಬಗ್ಗೆ ಯಾವ ರೀತಿ ಪ್ರೀತಿಯಿಂದ ಒಂಥರ ಹಿಂದಿಲಿ ಒಂದು ವರ್ಡ್ ಇದೆ, ಶಿದ್ದತ್ ಅಂತ, ಒಂಥರ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಇದನ್ನಿಟ್ಕೊಂಡು ಏನಂತಾರೆ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಿದಾರಲ್ಲ, ಅದು ನನಗೆ ತುಂಬ ಇನ್ಸ್ಪಿರೇಷನಲ್ ಅಂತ ಹೇಳ್ಬೋದು. ನಮ್ಮ ತಾತ ಅವರು ಆಫ್ಕೋರ್ಸ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಬಿ ವಿ ಕಾರಂತರನ್ನ ನೋಡಿದ್ರೆ ಅವರು ಎಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ನಾಟಕ ಪ್ರಯೋಗ, ರಂಗಭೂಮಿಯ ಸಂಗೀತದ ಪ್ರಯೋಗ. ಆ ರಂಗಭೂಮಿಯಲ್ಲಿ ಅವರು ರಂಗಸಂಗೀತದಲ್ಲಿ ಎಷ್ಟು ಪ್ರಯೋಗ ಮಾಡಿದ್ದಾರೆ ಬಿ ವಿ ಕಾರಂತ್ ಅವರು ಅಂದರೆ ಒಂಥರ ಅವರ ಇನ್ಫ್ಲೂಯೆನ್ಸಿಂದ ಹೊರಗೆ ಬಂದು ಬಿ ವಿ ಕಾರಂತ್ರನ್ನ ಮರ್ತುಬಿಟ್ಟು ಸಂಗೀತ ಮಾಡಬೇಕು, ಇಲ್ಲಾಂದರೆ ಹೊಸದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟ. ಬಿ ವಿ ಕಾರಂತ್ ಅವರ ಏನೋ ಇನ್ಫ್ಲೂಯೆನ್ಸಿಂದ ಹೊರಗೆ ಬಂದು ರಂಗಸಂಗೀತವನ್ನು ಮಾಡಬೇಕು ಅಂದರೆ, ಸೊ ಅವ್ರ ಪ್ರಭಾವ ಅಷ್ಟು ಸ್ಟ್ರಾಂಗ್ ಆಗಿದೆ. ಅವರು ಮತ್ತು ಬಿ ಚಂದ್ರಶೇಖರ್ ಅವರು ತುಂಬ ಒಳ್ಳೆ ರಂಗಕರ್ಮಿಗಳು. ಆಮೇಲೆ ಆಫ್ಕೋರ್ಸ್ ಗಿರೀಶ್ ಕಾರ್ನಾಡ್ ಅವರು. ಆಮೇಲೆ ಇಲ್ಲಿ ನಮ್ಮ ಬೆಂಗಳೂರಿಗೆ ಒಂದು ಡೆಡಿಕೇಟೆಡ್ ರಂಗಮಂದಿರವನ್ನು, ರಂಗಶಂಕರ ಕೊಟ್ಟಿರುವಂಥ ಅರುಂಧತಿ ನಾಗ್ ಅವರು ವೆರಿ ಇನ್ಸ್ಪಿರೇಷನಲ್. ಅಂಥ ಒಂದು ಜಾಗ ಬೆಂಗಳೂರಲ್ಲಿದೆ ಅಂದರೆ ಇಟ್ಸ್ ನಮ್ಮ ಪುಣ್ಯ. ಏಕೆಂದರೆ ಅದು ಇಡೀ ಭಾರತದಲ್ಲಿ ಒಂದು 3-4 ಕಡೆ ಈ ಥರದ ಡೆಡಿಕೇಟೆಡ್ ಸ್ಪೇಸ್, ಥಿಯೇಟರ್ಗೆ ಅಂತಾನೆ ಡೆಡಿಕೇಟೆಡ್ ಸ್ಪೇಸ್. ಆಮೇಲೆ ತುಂಬ ಏನದು ಖರ್ಚಿಲ್ಲ. ನಾಟಕದವರು ಸುಲಭವಾಗಿ ಒಂದು ದಿನ ಬುಕ್ ಮಾಡಬಹುದಾದಂಥ ಒಂದು ಬಡ್ಜೆಟಲ್ಲಿ ಅವರು ಇದನ್ನು ನಡೆಸ್ತಾರೆ. ಆಮೇಲೆ ರಂಗಶಂಕರದಲ್ಲಿ ಕೂತು ನಾಟಕ ನೋಡೋದು ಅಂದ್ರೇನೆ ಒಂದು ಸಂತೋಷ. ಯಾಕೆಂದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ, ಹೊರಗಡೆ ಶಬ್ದ ಕೇಳಿಸಲ್ಲ, ಯಾರ ಫೋನು ರಿಂಗ್ ಆಗಲ್ಲ. ಎಷ್ಟು ಸ್ಟ್ರಿಕ್ಟ್ ಅವರು ಅಂದ್ರೆ ನೀವು 7:15 ಮೇಲೆ ಹೋದ್ರೆ ನಿಮ್ಮನ್ನು ಒಳಗೆ ಬಿಡಲ್ಲ. ನೀವು ಯಾರೇ ಆಗಿರ್ಬೋದು, ಜಗತ್ತಿನ ಯಾವುದೇ ಮಹಾನ್ ದಿಗ್ಗಜ ವ್ಯಕ್ತಿ ಆಗಿರ್ಬೋದು, ಟೈಮ್ ಅಂದ್ರೆ ಟೈಮ್, ಅಷ್ಟು ಗಂಟೆ ಮೇಲೆ ನೀವು ಒಳಗೆ ಬರೋಂಗಿಲ್ಲ. ಇದೆಲ್ಲ ಏನಂದ್ರೆ ವೇದಿಕೆ ಮೇಲೆ ನೀವು ನಿಂತ್ಕೊಂಡು ನಾಟಕ ಮಾಡ್ಬೇಕಾರೆ ಆಸ್ ಎನ್ ಆರ್ಟಿಸ್ಟ್ ಯು ಫೀಲ್ ಆ ಕಲೆಗೆ ತುಂಬ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಆ ಜಾಗ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಅರುಂಧತಿ ನಾಗ್ ಅವರು, ಈ ಥರ ತುಂಬ ಜನ ಇದ್ದಾರೆ. ಇವರು KV ಸುಬ್ಬಣ್ಣ ಅವರು ನೀನಾಸಂ ಅಂತ ಒಂದು ಇದನ್ನು ಕಟ್ಟಿದ್ರಲ್ಲ, ಎಕ್ಸ್ಟ್ರಾರ್ಡಿನರಿ. ಎಸ್. ಸೊ ಈಗ ರಂಗ ಸಂಗೀತ ಅದ್ರ ಬಗ್ಗೆ ನಾನು ಕೇಳಲೇಬೇಕು. ಯಾಕಂದರೆ ಎಷ್ಟು ಅದು ನಮಗೆ ಕುತ್ಕೊಂಡಲ್ಲಿ ನಮ್ಮ ಕಿವಿಗೆ ಅದು ಇದು ರಾಜ್ತಾ ಇರತ್ತೆ ಅಂದರೆ ಅದು ಒಂಥರ ಗೂಸ್ ಬಂಪ್ಸ್ ಬರುವಂತಹ ಒಂದಿಷ್ಟು ಹಾಡುಗಳು ಅವು. ಸೊ ನೀವು ಆ ಥರ ರಂಗ ಸಂಗೀತದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರೆ ನಿಮ್ಮ ಒಂದು ಶೋ ಅಲ್ಲಿ ನೀವು ಹಾಡಿರೋದಿತ್ತಾನೆ, ನನಗದೊಂದು ಸ್ವಲ್ಪ ಹೇಳ್ಬೋದಾ ಅಂತ? ರಂಗ ಸಂಗೀತ ಅಂದರೆ ಅದನ್ನ ಜೋರಾಗಿ ಹಾಡಬೇಕು ಅಂತ ಏನಿಲ್ಲ. ಆ ನಾಟಕದ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ನಾಟಕ ಮತ್ತೆ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇವಾಗ ತುಂಬಾನೇ ಬದಲಾಗ್ಬಿಟ್ಟಿದೆ. ರಂಗಭೂಮಿಯಲ್ಲಿ ಪ್ರಯೋಗಗಳು ಎಷ್ಟೋ ಆಗ್ತಾ ಇರುತ್ತೆ. ಅಂದರೆ ನಾನು ಆ ಥರದ ಪ್ರಯೋಗಗಳಲ್ಲೂ ಮಾಡಿದ್ದೀನಿ. ಯಾವ ಥರ ಅಂದರೆ ರಂಗ ಸಂಗೀತ ಅಂದರೆ ನಾವು ಹಾಡುಗಳನ್ನು ಸ್ವಲ್ಪ ಓಪನ್ ವಾಯ್ಸಲ್ಲಿ ಜೋರಾಗಿ ಹಾಡಿ ಪ್ರೆಸೆಂಟ್ ಮಾಡೋದು, ಆ ಥರದ ನಾಟಕಗಳಲ್ಲೂ ಮಾಡಿದ್ದೀನಿ. ನಾವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಒಂದು ಸೌಂಡ್ ಡಿಸೈನನ್ನು ಮಾಡ್ತಾ ಸ್ಟೇಜ್ ಮೇಲೇ ಅದನ್ನು ಬೇಕಿದ್ರೆ ಹಾಡಿ ಅದನ್ನು ಲೂಪ್ ಮಾಡೋದು, ಅದನ್ನು ಪ್ರೆಸೆಂಟ್ ಮಾಡೋದು, ಅದನ್ನು ಈ ಸ್ಪೀಕರಲ್ಲಿ ಬರುತ್ತೆ, ಆಮೇಲೆ ಆ ಸ್ಪೀಕರಲ್ಲಿ ಬರುತ್ತೆ, ಆ ಥರ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸಂಗೀತವನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾಟಕಕ್ಕೆ ಹೆಣೆದಿರುವಂತಹ ನಾಟಕದ ಪ್ರಯೋಗಗಳಲ್ಲೂ ಮಾಡಿದ್ದೀನಿ ನಾನು. ಸೊ ಇದು ಸರಿ ಇದು ತಪ್ಪು ಅಂತ ಹೇಳಕ್ಕಾಗಲ್ಲ. ಎರಡೂ ಎಲ್ಲ ರೀತಿಯ ಸಂಗೀತವೂ ರಂಗಭೂಮಿಗೆ ಸಲ್ಲುತ್ತೆ. ಆ್ಯಂಡ್ ಏನಂದರೆ ರಂಗಭೂಮಿಯ ಶಕ್ತಿ ಏನು ಅಂದರೆ
ಇಟ್ ಈಸ್ ಲೆಫ್ಟ್ ಟು ಯುವರ್ ಇಮ್ಯಾಜಿನೇಷನ್. ನಥಿಂಗ್ ಈಸ್ ರೈಟ್ ಆರ್ ರಾಂಗ್. ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ ಈ ನಾಟಕಕ್ಕೆ ಇದು ಬೇಕು ಅಂತ ನಿಮಗೆ ಅನ್ಸಿದ್ರೆ ಅದನ್ನು ನೀವು ಅಲ್ಲಿ ಸೃಷ್ಟಿಸ್ತೀರಿ, ಅಲ್ಲಿ ನೀವು ಅದನ್ನು ಒಂಥರ ಡಿಸೈನ್ ಮಾಡ್ತೀರಾ, ಆ ಇಡೀ ನಾಟಕದ ಒಂದು ಜಗತ್ತನ್ನು ನೀವು ಕಟ್ತೀರಾ. ಸೊ ಆ ಜಗತ್ತನ್ನು ಕಟ್ಟಿದಾಗ ಅದರಲ್ಲಿ ವಿಜುವಲ್ ಕೂಡ ಇರುತ್ತೆ, ಆಡಿಯೋನೂ ಇರುತ್ತೆ, ಸೌಂಡ್ ಕೂಡ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಯಾವ ರೀತಿ ಸೌಂಡನ್ನು ಕಟ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆ್ಯಸ್ ಅ ಆರ್ಟಿಸ್ಟ್, ಆ್ಯಸ್ ಅ ಕಲಾವಿದರಾಗಿ ನೀವು ಯಾವ ರೀತಿ ಧ್ವನಿಯ ಒಂದು ಆ ಜಗತ್ತಿನ ಧ್ವನಿಯನ್ನು ಕ್ರಿಯೇಟ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ರಂಗ ಸಂಗೀತ ಅಥವಾ ರಂಗದ ಸೌಂಡ್ ಅಂದರೆ ಇದು ಒಂದೇ ರೀತಿ ಇರತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಯಾವ ರೀತಿ ಕೂಡ ಇರ್ಬೋದು. ಅದು ಇಟ್ಸ್ ಎ ಕಂಪ್ಲೀಟ್ಲಿ ಓಪನ್ ಫೀಲ್ಡ್. ಅದು ಆ ರಂಗಭೂಮಿಯ ಶಕ್ತಿ. ಅದಕ್ಕೆ ಅದು ನಮಗೆ ನೀಡುವಂತಹ ಒಂದು ಸ್ವಾತಂತ್ರ್ಯ ಅಂತ ಹೇಳ್ಬೋದು. ಓಕೆ, ನಮ್ಗೆ ಅದ್ರದ್ದೊಂದು ಸಂಗೀತ ನಂಗೆ ಒಂದ್ಸಲ ಹೇಳಿದೆ. ನಾಗಮಂಡಲದ ಒಂದು ಹಾಡನ್ನು ಹಾಡ್ತೀನಿ. ಸಿ ಅಶ್ವಥ್ ಅವರ ಸಂಗೀತ ಆ್ಯಂಡ್ ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯ. ಮಾಯಾದ ಮನದ ಭಾರ ತಗದಾಂಗ ಎಲ್ಲ ದ್ವಾರ ಏನಿದು ಎಂಥ ಬೆರೆದ ಕೊಟ್ಟೊಡೆದು ಹರಿದ ನೀರ ದಟ್ಟಡವಿ ಕೊಚ್ಚಿ ಪೂರ ಏನಿದು ಎಂಥ ಬೆರೆದ ಓ ಏನಿದು ಎಂಥ ಬೆರೆದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇದ್ರ ಜೊತೆಗೆ ನೀವು ಮಾಯಾಮೃಗ ಸೀರಿಯಲ್ ಮಾಡ್ತೀರಾ. ಅದು ಹೆಂಗೆ ಬಂದ್ರಿ ಅಂತ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಮತ್ತೆ ನಾನು ಅದ್ರ ಬಗ್ಗೆ ಕೇಳಕ್ ಹೋಗೋದಿಲ್ಲ. ಬಟ್ ಈ ಮಾಯಾಮೃಗ ಸೀರಿಯಲ್ದು ಒಂದು ನಾನು ನೋಡ್ಕೊಂಡು ಬಂದಿರೋದು ಅಂತಂದ್ರೆ ಟೈಟಲ್ ಟ್ರ್ಯಾಕ್ ಬಗ್ಗೆ ನೀವು ಒಂದ್ ಕಡೆ ಮಾತಾಡಿದ್ರಿ. ಅದರಲ್ಲಿ ಕೋರಸ್ಸು ನಿಮ್ದು ಮತ್ತೆ ಅರ್ಚನಾ ಅವ್ರದಿತ್ತು, ಮತ್ತೆ ಮಂಜುಳಾ ಮ್ಯಾಮ್ ಅದ್ರದ್ದು ಮೇನ್ ಸಿಂಗರ್ ಆಗಿದ್ರು. ಸೊ ಅದು ಲಂಚ್ ಬ್ರೇಕ್ ಅಲ್ಲಿ ಹುಟ್ಕೊಂಡಂತಹ ಒಂದು ಹಾಡು ಅಂತ ನಾವೆಲ್ಲ ಕೇಳ್ಪಟ್ವಿ. ಸೊ ಹೌದು, ಇದ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ ಅಂದರೆ ಇವರು TN ಸೀತಾರಾಮ್ ಅವರು ಸಿ ಅಶ್ವಥ್ ಅವರು ಬಹಳ ಸ್ನೇಹಿತರು. ಅವರಿಗೆ ಸಿ ಅಶ್ವಥ್ ಅವರು ಆ ಹಾಡನ್ನು ರೆಕಾರ್ಡ್ ಮಾಡಬೇಕಾಗಿತ್ತು. KS ನರಸಿಂಹಸ್ವಾಮಿ ಅವ್ರ ಹತ್ರ ಸಾಹಿತ್ಯ ಬರ್ಸ್ಕೊಂಡು ಬಂದಿದ್ರು. ಆ್ಯಂಡ್ ಇದು ಬೇಕು ಅಂತ ಕೇಳಿದ್ರು ಸಿ ಅಶ್ವಥ್ ಅವ್ರದ್ದು ರೆಕಾರ್ಡಿಂಗ್ ನಡೀತಾ ಇತ್ತು. ಅವ್ರು ಹೇಳಿದ್ರು, ಅಯ್ಯೋ ನಾನು ರೆಕಾರ್ಡಿಂಗ್ ನಡೀತಾ ಇದ್ದೇನೆ, ಇಲ್ಲ ಇದು ಅರ್ಜೆಂಟ್ ಆಗಬೇಕು, ನಾವು ಟೇಪ್ಗಳನ್ನು ಕಳಿಸ್ಬೇಕು ಇದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಓಕೆ ಅಂದ್ಬಿಟ್ಟು ಅದು ನೋಡ್ಬಿಟ್ಟು ಟಕ್ಕಂತ ಅದನ್ನು ಟ್ಯೂನ್ ಮಾಡಿಬಿಟ್ರು ಅವರು ಸಿ ಅಶ್ವಥ್ ಅವರು. ಆಮೇಲೆ ಓಕೆ ಲಂಚ್ ಬ್ರೇಕಲ್ಲಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಲಂಚ್ ಬ್ರೇಕಲ್ಲಿ ಎಲ್ರಿಗೂ ಒಂದು ತುಂಬ ಜನ ಕಲಾವಿದರು ಇದ್ರು, ಸಂಗೀತಗಾರರು. ಅದರಲ್ಲಿ ಒಂದು 4 ಜನರಿಗೆ ಹೇಳಿದ್ರು, ನೀವಿರಿ ಅಂತ ಹೇಳ್ಬಿಟ್ಟು ಇದು ಹಾಡು ಅಂತ ಹೇಳಿ ಆ ಟ್ರ್ಯಾಕನ್ನು ಅಲ್ಲೇ ರೆಕಾರ್ಡ್ ಮಾಡಿಬಿಟ್ಟು ಆ ಲಂಚ್ ಬ್ರೇಕಲ್ಲೇ ರೆಕಾರ್ಡ್ ಮಾಡಿಬಿಟ್ರು ಹಾಡನ್ನ. ಆ್ಯಂಡ್ ನೆಕ್ಸ್ಟ್ ಡೇ ಲಂಚ್ ಬ್ರೇಕ್ ಒಂದು ನೆಕ್ಸ್ಟ್ ಡೇನೇ ನಮ್ಮದು ವಾಯ್ಸ್ ಮಿಕ್ಸಿಂಗು ಮುಗಿಸ್ಬಿಟ್ರು. ಆಗ ಬಾಲಿ ಅವರಿದ್ರು, ರಿದಮ್ ಇದು ಮಾಡ್ತಾ ಇದ್ದಂಥ ಬಾಲಿ ಅವರು. ಕೀಬೋರ್ಡ್ ಯಾರಿದ್ರು ನಂಗೆ ಮರ್ತೋಗಿದೆ. ನಾನು ಅರ್ಚನಾ ಅದಕ್ಕೆ ಕೋರಸ್ ಹಾಡಿದ್ವಿ ಆ್ಯಂಡ್ ಮಂಜುಳಾ ಮ್ಯಾಮ್ ಅದನ್ನು ಹಾಡಿದ್ರು. ಸೊ ಇದನ್ನ ನೋಡ್ತಾ ಹೋದ್ರೆ ಒಂದು ನಾನು ಗಮನಿಸಿದ್ದು ಅಂತಂದರೆ ಆ ಡೆಡಿಕೇಶನ್ ಆಗಬೇಕು ಅಂದರೆ ಅದು ಆಗಲೇಬೇಕು ಅನ್ನುವಂತಹ ಒಂದು ಡೆಡಿಕೇಶನ್ನು ಇವತ್ತಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆಯಾ ಅಂತ ನನಗನ್ಸುತ್ತೆ. ಯಾವ ಡೆಡಿಕೇಶನ್ನು? ಆ ಸಾಂಗನ್ನು ಇವತ್ತು ನಾನು ನೋಡಿದೆ, ನೆಕ್ಸ್ಟ್ ಡೇ ಅದು ರೆಕಾರ್ಡ್ ಆಗಬೇಕು, ಆ ಒಂದು ಡೆಡಿಕೇಶನ್ನು. ಸೊ ಇವತ್ತಿನ ಜನಗಳಲ್ಲಿ, ಇವತ್ತಿನ ಜನ್ರೇಷನಲ್ಲಿ ಅದೊಂದು ಡೆಡಿಕೇಶನ್ ಕಡಿಮೆ ಆಗ್ತಾ ಇದೆಯಾ ಅಂತ? ಇಲ್ಲ, ಏನು ಗೊತ್ತಾ, ಒಂದೇ ದಿನದಲ್ಲಿ ಮಾಡಬೇಕು ಅನ್ನೋದು ಅದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಚೆನ್ನಾಗಾಗುತ್ತೋ ಆಗಲ್ವೋ ಅನ್ನೋದು. ಕೆಲವು ಸಲ ತುಂಬ ಚೆನ್ನಾಗಾಗ್ಬಿಡುತ್ತೆ, ಕೆಲವು ಸಲ ಇದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಾಗ್ಬೋದಾಗಿತ್ತು ಅಂತ ಅನ್ಸತ್ತೆ. ಸೊ ಟಕ್ಕಂತ ಹಿಂಗೆ ಮ್ಯಾಗಿ ನೂಡಲ್ಸ್ ಥರ ಮಾಡೋದು ಯಾವಾಗಲೂ ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವಲ್ಲಿ ಗಮನ ಏನು ಹರಿಸ್ಬೇಕು ಅಂದರೆ, ಅಶ್ವಥ್ ಅವರು ಟಕ್ಕಂತ ಅವತ್ತು ಅಲ್ಲಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ, ಅವ್ರಿಗೆ TN ಸೀತಾರಾಮ್ ಅವರ ಮೆಂಟಾಲಿಟಿ ಗೊತ್ತಿದೆ, ಅವರ TV ಸೀರಿಯಲ್ಗಳು ಯಾವ ರೀತಿ ಇರುತ್ತೆ ಅನ್ನೋ ಜ್ಞಾನ ಇತ್ತು ಅವ್ರಿಗೆ. KS ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ತುಂಬ ಇದಕ್ಕೆ ಮುಂಚೆ ತುಂಬ ಹಾಡುಗಳಿಗೆ ಅವ್ರು ಸಂಯೋಜನೆ ಮಾಡಿದ್ರು. ಆ್ಯಂಡ್ ಅವ್ರಿಗೆ
ಒಂದು ಟಿ ವಿ ಸೀರಿಯಲ್ಗೆ ಯಾವ ಥರ ಮಾಡಬೇಕು, ಸಂಗೀತ ಯಾವ ರೀತಿ ಇರಬೇಕು, ಯಾವ ರೀತಿ ಕ್ಯಾಚಿಯಾಗಿ ಮಾಡಬೇಕು ಆ ಟ್ಯೂನನ್ನು ಅಂತ ಅವರಿಗೆ ಒಂದು ಐಡಿಯಾ ಇತ್ತು. ಎಷ್ಟೋ ವರ್ಷಗಳ ಒಂದು ಏನಂತಾರೆ ಪ್ರಾಕ್ಟೀಸ್ ಇತ್ತು ಅವ್ರಿಗೆ. ಆ ಪ್ರಾಕ್ಟೀಸಿಂದಾನೇ ಸಾಧ್ಯ ಆಗೋದು ತಕ್ಷಣ ಏನೋ ಒಂದು ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ತಕ್ಷಣ ಆಗ್ಬೇಕು ಅನ್ನೋವಂಥದ್ದು ಇರಬಾರ್ದು ಅಂತ ನೀವು ಹೇಳೋದು, ಅಂದ್ರೆ ಅದಕ್ಕೆ ಪ್ರಾಕ್ಟೀಸ್. ಅದು ಯಾವಾಗಲೂ ಅಷ್ಟೇ, ನೀವು ತಕ್ಷಣ ಏನೋ ಒಂದು ಅಡುಗೆ ಮಾಡೋದಕ್ಕೂ ಸ್ವಲ್ಪ ಅದಕ್ಕೆ ಪ್ರಿಪೇರ್ ಮಾಡಿ ಮಾಡೋದಕ್ಕೂ ಅದಕ್ಕೆ ಡಿಫ್ರೆನ್ಸ್ ಇರುತ್ತಲ್ವಾ. ನಿಮಗೆ ಗೊತ್ತಾಗತ್ತೆ ತಿಂದರೆ, ಓ ಇದು ಟಕ್ಕಂತ ಹಿಂಗೆ ಮಾಡಿದ್ರಿ, ಇದಕ್ಕೆ ಒಂದು ಟೇಸ್ಟ್ ಇದೆ. ಒಂದು 4-5 ಗಂಟೆಗಳ ಕಾಲ ಇದು ಆಮೇಲೆ ಅದರಲ್ಲಿ ಪದ್ರವಾಗಿ ನಿಮಗೆ ಅದು ಆ ರುಚಿ ತೆರ್ಕೋತಾ ಹೋಗುತ್ತಲ್ವಾ, ಅದು ಬೇರೆ ರೀತಿ ಅಡುಗೆ ಅಲ್ವಾ. ಸೊ ಅದು ಎರಡಕ್ಕೂ ಅದರದೇ ಆದ ಒಂದು ಇದಿರುತ್ತೆ. ಎಲ್ಲವನ್ನ ನೀವು ಟಕ್ಕಂತ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಗುಡ್. ಯಾವಾಗಲೂ ಅದು ವರ್ಕ್ ಆಗಲ್ಲ ಅಂತ. ವರ್ಕ್ ಆಗಲ್ಲ ಯಾವಾಗ. ಓಕೆ,